ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂದರೆ ನಾನು ಹೇಗೆ PSIRನ ಆಪ್ಷನಲ್ ಆಗಿ ಚೂಸ್ ಮಾಡಿದೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಸೊ ಫಸ್ಟ್ ಥಿಂಗ್ ಏನು ಅಂದರೆ PSIR ಆಪ್ಷನಲ್ ತೊಗೊಂಡಿರೋರು ನ್ಯೂಸ್ ಪೇಪರ್ನ ಎವ್ರಿಡೇ ಓದಬೇಕಾಗತ್ತೆ. ಸೊ UPSCಗೆ ಪ್ರಿಪೇರ್ ಆಗ್ತಿರೋರು ಕೂಡ ನ್ಯೂಸ್ ಪೇಪರ್ನ ಎವ್ರಿಡೇ ಓದಬೇಕು. ಸೊ ಎರಡು ಕಾಮನ್ ಪಾಯಿಂಟ್. ಸೊ ನನಗೆ ಇಲ್ಲಿ ಹೆಂಗೋ ಹೆಲ್ಪ್ ಆಗುತ್ತೆ, ಅದರಿಂದ ಒಂದು ರೀಸನಿಂದ ನಾನು ಇದನ್ನು ಚೂಸ್ ಮಾಡಿದೆ. ಪ್ಲಸ್ ಇನ್ನೊಂದೇನಂದರೆ ನನಗೆ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟ್ ಇದೆ. ದೆನ್ ಈ ಪಾಲಿಟಿ ಮತ್ತು IR ಏನಿದೆ, ಇಂಟರ್ನ್ಯಾಷನಲ್ ರಿಲೇಷನ್, ಈ ಎರಡು ಸಬ್ಜೆಕ್ಟ್ GSಗಳೇನಿದೆ, ಸೊ ಇದರಲ್ಲಿ ನಾನು ಏನಾದರೂ ಕರೆಕ್ಟಾಗಿ ಪ್ರಿಪೇರ್ ಆದರೆ PSIR ನನಗೆ ತುಂಬ ಈಸಿ ಆಗಿಬಿಡುತ್ತೆ. ಯಾಕಂದರೆ ತುಂಬ ಒಂದು ಟಾಪಿಕ್ಸು ಓವರ್ಲ್ಯಾಪ್ ಆಗಿರುತ್ತೆ ಪಾಲಿಟಿ ಮತ್ತು IR. ಸೊ ಅಲ್ಲಿ ಆಲ್ಮೋಸ್ಟ್ 50% ಒಂದು ಆಪ್ಷನಲ್ ನಮ್ಮ ಪ್ರಿಪ್ರೇಷನ್ ಆಗಿಬಿಟ್ಟಿದೆ ಅಂತ ಅರ್ಥ. ಸೊ ಇಲ್ಲಿ ಇನ್ನೂ ನಮ್ಮ ಪ್ರಿಪ್ರೇಷನ್ ಸ್ಟೈಲ್ ತುಂಬ ಈಸಿ ಆಗುತ್ತೆ, ಸೊ ಇನ್ನೂ ಬೇಗ ಆಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ಇದನ್ನು ಚೂಸ್ ಮಾಡಿದ್ದು. ಅಂದರೆ ಈ ಒಂದು ಸಬ್ಜೆಕ್ಟ್ ಎಲ್ಲರೂ ತಗೋಬೋದು. ಲೈಕ್ ನಾನೀಗ ಸೈನ್ಸ್ ಬ್ಯಾಕ್ಗ್ರೌಂಡ್, ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಕಾಮರ್ಸ್ ಬ್ಯಾಕ್ಗ್ರೌಂಡ್, ಈ ಥರ ಯಾವುದೇ ಇಲ್ಲ, ಎಲ್ಲರೂ ನೀವು PSIRನ ಚೂಸ್ ಮಾಡ್ಬೋದು. ಸೊ ನಾನು ಹೇಳ್ತಿದ್ದೀನಿ ಯಾಕಂದರೆ ನನಗೆ ಈಸಿ ಅಂತ ಅನ್ನಿಸ್ತು. ಈಸಿ ಅಂದರೆ ಎಲ್ಲವೂ ಕಷ್ಟನೇ, ಬಟ್ ಐ ಫೀಲ್ ಓಕೆ, ನಾನು ಇದನ್ನು ಓದಬಲ್ಲೆ ಅಂತ ಅನ್ನಿಸ್ತು. ಸೊ ಅದೇ ಥರ ನಿಮಗೂ ಅನಿಸ್ಬಹುದು ಅಂತ ನಾನು ಹೇಳ್ತಿದ್ದೀನಿ. ಸೊ ನಿಮ್ಗೆ ಬೇಕಾದರೆ PSIRನ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಇರೋಬೋದು, ಸೊ ಅವರು ಚೂಸ್ ಮಾಡ್ಬೋದು. ಸೊ ನಂದು ಸ್ಪೆಷಲೈಸೇಷನ್ BCom MBA. ಸೊ ಅಲ್ಲೆಲ್ಲೂ ನಮಗೆ ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಇರಲಿಲ್ಲ. ಆದರೆ ನನಗೆ ಪರ್ಸ್ನಲಿ ಹೇಗೆ ಅನ್ನಿಸ್ತು ಅಂದರೆ ನನಗೆ PSIR ನನಗೆ ಸೆಟ್ ಆಗುತ್ತೆ ಅಂತ ನನಗನ್ನಿಸ್ತು. ಯಾಕಂದರೆ ತುಂಬ ಜನ ಈಗ ಕನ್ನಡ ಲಿಟ್ರೇಚರ್ ಆಪ್ಷನಲ್ ಆಗಿ ತಗೊಂಡಿರೋರು ಕೂಡ PSIRಗೆ ಶಿಫ್ಟ್ ಮಾಡ್ಕೊಳ್ಳೋದುಂಟು. ಪ್ಲಸ್ ಆಂಥ್ರೋ ತಗೊಂಡಿರೋರು, ಜಿಯೋಗ್ರಫಿ ತಗೊಂಡಿರೋರು, ಈ ಥರ ಎಲ್ಲರೂ ಕೂಡ ಪಬ್ಬ್ಯಾಡ್ ತಗೊಂಡಿರೋರು ಕೂಡ PSIRಗೆ ಶಿಫ್ಟ್ ಮಾಡ್ಕೊಂಡಿರೋದು ಉಂಟು. ಯಾಕಂದರೆ ಎಲ್ಲ ಸ್ಪೆಷಲೈಸೇಷನ್ ಅವರು ಕೂಡ PSIRನ ಈಸಿಯಾಗಿ ಓದ್ಬೋದು, ಬಿಕಾಸ್ ಎಲ್ರಿಗೂ ಅರ್ಥ ಆಗುತ್ತೆ. ಯಾಕಂದರೆ GS ಅಲ್ಲಿ ಹೇಗೋ ನೀವು IR ಮತ್ತು ಪಾಲಿಟಿ ಓದಲೇಬೇಕಾಗುತ್ತೆ. ಸೊ ನಾನು PSIRನ ತಗೊಳ್ಳಿ ಅಂತ ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ನಮಗೆ ಕಾಮರ್ಸ್ ಬ್ಯಾಕ್ಗ್ರೌಂಡು ಹೇಗಿರುತ್ತೆ ಅಂತ ಗೊತ್ತು, BCom ಮಾಡಿರೋರ್ಗೂ ಕೂಡ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ. ಸೊ ನಮಗೆಲ್ಲೂ ಪೊಲಿಟಿಕಲ್ ಸೈನ್ಸು, ಇಂಟರ್ನ್ಯಾಷನಲ್ ರಿಲೇಷನ್ ಇಲ್ಲ. MBA ಮಾಡಬೇಕಾದ್ರೂ ಕೂಡ ಅಷ್ಟೇ, ಯಾವುದೇ ಒಂದು ಪೊಲಿಟಿಕಲ್ ಸೈನ್ಸು ಇಲ್ಲ, ಯಾವುದೇ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಇಲ್ಲ. ಆದರೆ ನನಗೆ ಪರ್ಸ್ನಲಿ ಫೀಲ್ ಆಯಿತು, ನಾನು ಇದು ಓದಬಲ್ಲೆ ಅಂತಂದರೆ, ನೀವೇನಾದರೂ ಟಾಪರ್ಸ್ ಆಗಿದ್ದರೆ, ಫಸ್ಟಿಂದನೂ ಚೆನ್ನಾಗಿ ಓದ್ಕೊಂಡು ಬರೋರಾದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಸೊ PSIR ಯಾರಾದರೂ ತಗೋಬೋದು ಅಂತ ನನಗೆ ಅನ್ನಿಸ್ತಿದೆ. ಸೊ ನೀವು ಬೇಕು ಅಂದರೆ ತಗೊಳ್ಳಿ, ನಾನು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ. ಸೊ ಈ ವಿಡಿಯೋ ನನ್ನೊಂದು ಎಕ್ಸ್ಪೀರಿಯನ್ಸ್, ನನ್ನೊಂದು ಒಪಿನಿಯನ್ನ ಶೇರ್ ಮಾಡ್ತಿರೋ ವಿಡಿಯೋ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.